ಮಾಡುತ್ತಾ ನಾನು ದಲಿತ ಸಂಘಟನೆಯಿಂದ ನಾಗರಾಜ್ ಅಂತ ನನ್ನ ಹೆಸರು. ಮಂದಿರ ನಿರ್ಮಾಣ ಮಾಡೋದಕ್ಕೆ ಸಾವಿರಾರು ಕೋಟಿಗಳು ಖರ್ಚಾಗಿದೆ ಅಂತ ಗೊತ್ತಾಗ್ತಾ ಇದೆ. ಆ ಹಣದ ಮೂಲ ಎರಡನೇದು ದೇವಸ್ಥಾನದೊಳಗಡೆ ಪೂಜೆ ಸಲ್ಲಿಸೋದಕ್ಕೆ ದಲಿತರಿಗೆ ಏನಾರ ಅವಕಾಶ ಇದೆಯಾ? ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಯಿತು. ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದಂಥವರು ಸಾಮಾನ್ಯ ವರ್ಗದ ಜನ, ಅಂತಿಮವಾಗಿ ಅಲ್ಲಿ ಪೂಜೆ ಬ್ರಾಹ್ಮಣರು ಮಾಡ್ತಾರೆ. ನನಗೆ ನಂಗೆ ಅನ್ಸಲ್ಲಪ್ಪ, ಗೊತ್ತಿಲ್ಲ ಅದೇನು ಹೀಗಿದೆ. ಒಂದು ಮಂದಿರ ಅಂತಂದ ಮೇಲೆ ಯಾರು ಒಬ್ರು ಮಾತ್ರ ಅಲ್ಲಿ ಪೂಜೆ ಮಾಡ್ತಾರೆ, ಎಲ್ಲರೂ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ಕಾಶಿ ಒಂದನ್ನು ಬಿಟ್ಟರೆ, ಕಾಶಿ ಒಂದನ್ನು ಹೊರತುಪಡಿಸಿ ಇತರ ಎಲ್ಲ ಕಡೆ ಕೂಡ ಮಂದಿರದೊಳಗೆ ಯಾರು ಒಬ್ರು ಮಾತ್ರ, ಅದಕ್ಕೋಸ್ಕರ ನಿಯುಕ್ತರಾಗಿರೋರು ಮಾತ್ರ ಮಾಡ್ತಾರೆ. ಇದು ಮಂದಿರದೊಳಗೆ ಮಾತ್ರ ಅಲ್ಲ, ಮಂದಿರದೊಳಗೆ ಮಾತ್ರ ಅಲ್ಲ, ಯಾವುದೇ ಆಫೀಸ್ ತಗೊಳ್ಳಿ, ಯಾವುದೇ ಸಂಸ್ಥೆ ತಗೊಳ್ಳಿ, ಎಲ್ಲರೂ ಹೋಗಿ ಆ ಪೋಸ್ಟಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾವುದಕ್ಕೆ ನಿಯುಕ್ತರಾದವರಿದ್ದಾರೆ ಅವ್ರು ಮಾತ್ರ ಬರ್ತಾರೆ. ಅದಕ್ಕೊಂದು ಕ್ವಾಲಿಫಿಕೇಶನ್ ಇದೆ, ಅವ್ರು ಮಾತ್ರ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಕ್ವಾಲಿಫಿಕೇಶನ್ ಇದೆ, ಕರೆಕ್ಟು. ಜಾತಿ ಭೇದ ಅಲ್ಲಿ ಇಲ್ವಲ್ಲ ಸೀಟಲ್ಲಿ ಕೊಂಡಿಸೋದಕ್ಕೆ. ಈಗ ಅಲ್ಲಿ ಈ ತನಕ ಯಾವ ಸಂಪ್ರದಾಯದವರು ಪೂಜೆ ಮಾಡ್ತಾ ಇದ್ರು ಮುಂದಿನ ದಿವಸದಲ್ಲಿ ಅವರೇ ಮಾಡ್ತಾ ಬರ್ತಾರೆ. ಮತ್ತೊಬ್ಬರು ಹೋಗಿ ಮಾಡುವಂಥದ್ದು ಸಾಧ್ಯ ಆಗೋದಿಲ್ಲ. ಅಂದ್ರೆ ಸಂಪ್ರದಾಯ ಬದಲಾಗಬೇಕು ಅನ್ನೋದು, ಸಂಪ್ರದಾಯ ಬದಲಾಗಬೇಕು, ಅಥವಾ ಒಂದು 2 ವರ್ಷ 5 ವರ್ಷ 10 ವರ್ಷ ಈ ತರ ಒಂದು ಜಾತಿಗಳು ಬದಲಾವಣೆ ಆಗ್ತಾ ಬರಬೇಕು. ಮತ್ತೆ ಒಂದು ನಿಮಿಷ ನೋಡಿ, ಒಂದು ಪಕ್ಷ ಇದೆ. ಆ ಪಕ್ಷದಲ್ಲಿ ಪಕ್ಷಾಧ್ಯಕ್ಷ ಯಾರಾಗಬೇಕು? ಈ ವರ್ಷ ಈ ಪಕ್ಷದವಾಗ್ಲಿ, ಮುಂದಿನ ವರ್ಷ ಮತ್ತೊಂದು ಪಕ್ಷದವಾಗ್ಲಿ, ಮತ್ತೊಂದು ವರ್ಷ ಮುಂದಿನ ಪಕ್ಷದವನಾಗ್ಲಿ ಅಂತ ಮಾತು ಬರತ್ತೆ? ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ಅಲ್ಲ, ಪಕ್ಷ ಬರಲ್ಲ, ಅದು ಸಾರ್ವಜನಿಕರು ಎಲೆಕ್ಟೆಡ್ ಮಾಡೋ ಪಕ್ಷ. ಎಲೆಕ್ಟೆಡ್ ಮಾಡ್ತಾ ಅದರಲ್ಲಿ ಒಂದು ಹೈಕಮಾಂಡ್ ಅಂತ ಇರುತ್ತೆ, ಹೈಕಮಾಂಡ್ ಚೂಸ್ ಮಾಡುತ್ತೆ. ಇಲ್ಲೂ ಹಾಗೆ ನಿಮ್ಮ ಪಕ್ಷದ ಅಧ್ಯಕ್ಷನಾಗಿರುವವನು ಪಕ್ಷದ ಪ್ರಾಥಮಿಕ ಸದಸ್ಯನಾಗಿರ್ಬೇಕು ಅನ್ನೋದೊಂದು ಬೇಸಿಕ್ ಇಲ್ಲಿ ಬಿಟ್ಟು. ಈಗ ಉದಾಹರಣೆಗೆ ಬಿಜೆಪಿ ಇದೆಯಪ್ಪ, ಜೆ.ಪಿ. ನಡ್ಡಾ ಅಧ್ಯಕ್ಷರಾಗಿದ್ದಾರೆ, ಮುಂದಿನ ಸಲ ರಾಹುಲ್ ಗಾಂಧಿ ಆಗ್ಲಿ ಅಧ್ಯಕ್ಷರು, ಅದಾದ್ಮೇಲೆ ಕುಮಾರಸ್ವಾಮಿ ಅವರಾಗ್ಲಿ ಅನ್ನೋದಕ್ಕೆ ಬರುತ್ತಾ ಅಂತ ಅವ್ರು ಕೇಳ್ತಾ ಇರೋದು. ಇಲ್ಲಿ ಅದು ರಾಜಕೀಯ ಬೇರೆ, ಲೋಕ ನಿಯಮವನ್ನು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಇಲ್ಲ ಒಂದು ಕಡೆ ಮಾತ್ರ ಅದೇ ನಾವು ಕೇಳೋದು. ಇದು ಮಂದಿರ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಮಾತ್ರ ಬರೋ ಹೀಗೆ ಯಾಕೆ ಬರುತ್ತೆ? ಅಲ್ಲ, ಗೋಕರ್ಣದಲ್ಲೂ ಇದೆ, ಎಲ್ಲರೂ ಒಂದೇ ಜಾಗ ಹೇಳಿದ್ರೆ ಗೋಕರ್ಣದಲ್ಲೂ ಇದೆ. ಒಂದು ನಿಮಿಷ, ಇನ್ನೊಂದು ಪ್ರಶ್ನೆ. ಈಗ ಯಾವುದು ಮಸೀದಿ ಇದೆ, ಯಾವ ಚರ್ಚ್ ಇದೆ, ಈ ವರ್ಷ ಹಿಂದೂಗಳಲ್ಲಿ ಮಾಡ್ಲಿ, ಇನ್ನೊಂದು ವರ್ಷ ಮತ್ತೊಬ್ಬರು ಮಾಡ್ಲಿ, ಬರುತ್ತೆ ಹಾಗೆ? ಅಲ್ಲಿ ಅದು ಬರೋದಿಲ್ಲ. ಅವರು ಒಂದು ಅದೇ ನಾವು ಕೇಳ್ತಾ ಇರೋದು. ಜಾತಿಗಳಿದಾವೆ, ಇದನ್ನೇ ನಾವು ಕೇಳ್ತಾ ಇರೋದು. ಮುಸ್ಲಿಂ ಇದಾವೆ, ಕ್ರಿಶ್ಚಿಯನ್ ಅಲ್ಲೂ ಇದಾವೆ, ಮುಸ್ಲಿಂ ಅಲ್ಲೂ ಇದಾವೆ. ಮೇಡಮ್ ಮೈಕ್ ಇದ್ದವ್ರು ಮಾತ್ರ ಮಾತಾಡಬೇಕು. ಬ್ರಾಹ್ಮಣತ್ವವನ್ನ ಪಡೆದು ಮಾಡ್ಬೋದಲ್ವೇ? ಬ್ರಾಹ್ಮಣತ್ವ ಅಂದ್ರೆ ಹಾಗೆ ಅಲ್ವೇ? ಒಂದೇ ನಿಮಿಷ. ಎಸ್, ಮಸೀದಿಗಳಲ್ಲೂ ಮುಸ್ಲಿಮ್ಸ್ ಮಾಡ್ತಾರೆ, ಮುಸ್ಲಿಮ್ಸ್ ಅಲ್ಲೂ ಜಾತಿಗಳಿದಾವೆ. ಕ್ರಿಶ್ಚಿಯನ್ ಚರ್ಚ್ಗಳಿಲ್ಲ, ಚರ್ಚ್ಗಳಲ್ಲೂ ಅವ್ರದ್ದು ಜಾತಿಗಳು, ಹಲವಾರು ಜಾತಿಗಳು. ಒಂದೇ ನಿಮಿಷ. ಜಾತ್ಯತೀತ ಜಾಗಗಳಲ್ಲಿ ಧಾರ್ಮಿಕ ಲಾಜಿಕ್ಗಳನ್ನು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಅಂದ್ರೆ ಧಾರ್ಮಿಕ ಕೇಂದ್ರಗಳಲ್ಲಿ ಜಾತ್ಯತೀತತೆಯ ಲಾಜಿಕ್ ಅನ್ನು ಅಪ್ಲೈ ಮಾಡಬಾರ್ದು. ಸರ್, ಒಂದು ನಿಮಿಷ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಉದಾಹರಣೆಗೆ ಹೈಕೋರ್ಟ್ ಇದೆಯಪ್ಪ, ಹೈಕೋರ್ಟ್ನಲ್ಲಿ ಆ ಜಾಗದಲ್ಲಿ ಯಾರು ಕೂತ್ಕೊಳ್ಬೇಕು ಒಂದು ನಿಯಮ ಇದೆ. ಎದುರಿಗೆ ನಿಂತು ವಾದ ಮಾಡುವವನಿಗೆ ಕ್ವಾಲಿಫಿಕೇಶನ್ ಏನಿರಬೇಕು ಅನ್ನೋದು ನಿಯಮ ಇದೆ. ಜಡ್ಜ್ ಪಕ್ಕದಲ್ಲಿ ದಂಡ ಹಿಡ್ಕೊಂಡು ನಿಂತವನ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅನ್ನೋದಕ್ಕೊಂದು ನಿಯಮ ಇದೆ. ಅದು ಜಾತ್ಯತೀತ ಜಾಗ. ಅಲ್ಲಿ ಹೋಗಿ ಧಾರ್ಮಿಕ ನಿಯಮಗಳನ್ನು ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ನಾನು ನನ್ನ ಶ್ರದ್ಧೆ ಹಿಂಗಿದೆ, ನನ್ನ ಶ್ರದ್ಧೆ ಪ್ರಕಾರ ನಾನು ನಿಂತ್ಕೊಂಡು ವಾದ ಮಾಡೋನಪ್ಪ ಹಂಗೆ ಅನ್ನೋದಕ್ಕೆ ಬರೋದಿಲ್ಲ. ಅಲ್ಲ, ಒಂದು ನಿಮಿಷ. ದಟ್ಸ್ ಅ ಸೆಕ್ಯುಲರ್ ಪ್ಲೇಸ್. ಅಲ್ಲಿಯ ನಿಯಮಗಳು ಅಲ್ಲಿ ಪಾಲನೆ ಆಗಬೇಕು, ಧಾರ್ಮಿಕ ಕೇಂದ್ರಗಳಲ್ಲಿ ಧಾರ್ಮಿಕ ನಿಯಮಗಳು ಪಾಲನೆ ಆಗಬೇಕು. ಎರಡನ್ನೂ ಮಿಕ್ಸಪ್ ಮಾಡಬೇಡಿ. ಈಗ ಶಬರಿಮಲೆಗೆ ಹೋಗ್ಬೇಕು ಅಂದರೆ ಅದಕ್ಕೊಂದಷ್ಟು ನಿಯಮಗಳು, ಕರಾರು ಕಟ್ಟಳೆಗಳು ಶ್ರದ್ಧೆ ಇದ್ದಂಥವ್ರು ಮಾಡ್ಕೊಂಡಿದ್ದಾರೆ. ಇಲ್ಲ, ನನಗೆ ತಿಳಿದಂಗೆ ನಾನು ಶಬರಿಮಲೆಗೆ ಹೋಗ್ತೀನಿ ಅಂತಂದ್ರೆ, ನನಗೆ ಹೆಂಗೆ ಬೇಕು ಹಂಗೆ ಶಬರಿಮಲೆಗೆ ಹೋಗ್ತೀನಿ, ನನಗದಕ್ಕೆ ಅವಕಾಶ ಬೇಕು ಅಂದರೆ ಅಲ್ಲಿನ ನಿಯಮಗಳು ಒಂದಷ್ಟು ಇರ್ತವೆ. ಉದಾಹರಣೆಗೆ ನೀವು ಯಾರ್ದೋ ಮನೆಗೆ ಹೋಗ್ತೀರಿ, ಕೆಲವು ಮನೆಗಳಲ್ಲಿ ಶೂಸ್ ಹಾಕ್ಕೊಂಡು ಹಾಲ್ ತನಕ ಹೋಗ್ತಾರೆ, ಅವ್ರ ಮನೆ ಪದ್ಧತಿ ಅದು. ಇನ್ನು ಕೆಲವು ಮನೆಗಳಲ್ಲಿ ಹೊಸ್ತಿಲ ಹೊರಗೆ ಚಪ್ಪಲಿ ಬಿಚ್ಚಿಟ್ಟು ಒಳಗೆ ಹೋಗ್ಬೇಕು, ಮತ್ತೆ ಕೆಲವು ಮನೆಗಳಲ್ಲಿ ಹೊಸ್ತಿಲ ಹೊರಗೆ ಚಪ್ಪಲಿ ಬಿಟ್ಟು ಕಾಲು ತೊಳ್ಕೊಂಡೇ ಒಳಗೆ ಹೋಗ್ಬೇಕು.
ನಮ್ಮ ಮನೆಯಲ್ಲಿ ನಾನು ಅಡಿಗೆ ಮನೆ ತನಕ ಶೂಸ್ ಹಾಕೊಂಡು ಹೋಗ್ತೀನಿ, ನಾನು ನಿಮ್ಮ ಮನೇಲಿ ಹಾಕೊಂಡು ಹೋಗ್ತೀನಿ ಅಂದರೆ ನೀವು ಲಾಜಿಕಲ್ ಪರ್ಸನ್ ಅನ್ನಿಸಿಕೊಳ್ಳೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಹಿಂದೂ ದೇಶ, ಭಾರತ ಹಿಂದೂ ದೇಶ, ನಾವೆಲ್ಲ ಹಿಂದೂಗಳು ಅನ್ನೋವಾಗ ಇದು ಯಾಕೆ ಬರುತ್ತೆ ಅಡ್ಡ? ನನ್ನ ಪ್ರಶ್ನೆ ಇಷ್ಟೇ. ಇವಾಗ ತಾವು ಹೇಳಿದ್ರೆ ಶೂಸ್ ಹಾಕೊಂಡು ಹೋಗ್ಬೇಕು, ಕೆಲವ್ರ ಮನೆಯಲ್ಲಿ, ಕೆಲವ್ರ ಮನೆ ಶೂಸ್ ಈಚೆ ಬಿಟ್ಟು ಒಳಗಡೆ ಹೋಗ್ಬೇಕು ಅಂತ ಹೇಳ್ತೀರ. ಹೌದು. ಇವಾಗ ನಮ್ಮ ಹಿಂದೂ ಇದರಲ್ಲಿ ನಾನಾ ಜಾತಿ ಇದಾವೆ. ನಾನಾ ಜಾತಿಯಲ್ಲಿ ಅಂತ ಇರಬೇಕಾದಾಗ ಒಂದೇ ಒಂದು ಪಂಗಡಕ್ಕೆ ಮಾತ್ರ ಅವಕಾಶ ಯಾಕೆ, ಬ್ರಾಹ್ಮಣರಿಗೆ ಮಾತ್ರ ಯಾಕೆ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ದಲಿತರೂ ಸಹ ಬ್ರಾಹ್ಮಣತ್ಯವನ್ನ ಮಂತ್ರಗಳನ್ನ ಕಲಿತು ಪೂರೈಕೆ ಮಾಡ್ಬೋದಲ್ವಾ ಗುರುಗಳೇ? ಮಾಡ್ತಾ ಇದ್ದಾರೆ, ಅಲ್ವೇ? ಓಕೆ. ಈ ಒಳಗಡೆ ಪೂಜೆ ಮಾಡೋದಕ್ಕೆ ಅವಕಾಶ ಇಲ್ವಾ? ಅವ್ರ ಪ್ರಶ್ನೆ ನೀವು ಒಪ್ಕೊಳ್ತೀರಾ? ಅಲ್ಲ ಬ್ರಾಹ್ಮಣತ್ವ ಅನ್ನೋದೇ ಮಂತ್ರಗಳನ್ನ ಕಲ್ತು, ಈಗ ಜನವರ ಹಾಕೊಂಡಿದ್ ಕೂಡಲೇ ಬ್ರಾಹ್ಮಣ ಆಗೋದಿಲ್ಲ. ನಾನು ಸಣ್ಣವನಿದ್ದಾಗಿಂದ ಕಲ್ತಿರುವಂತ ವಿಚಾರ ಇದು. ಬ್ರಾಹ್ಮಣತ್ವ ಅಂದ್ರೆ ಮಂತ್ರಗಳನ್ನ ಕಲ್ತು, ಶಿಶುನಾಳ್ ಶರೀಫ್ರೇ ಇದ್ದಾರೆ, ಅವ್ರು ಬ್ರಾಹ್ಮಣರಲ್ಲ, ಹುಟ್ಟು ಬ್ರಾಹ್ಮಣರಲ್ಲ, ನಂತರ ಬ್ರಾಹ್ಮಣ ಆದ್ರು ಅವರು ನಿಜ. ಅವರು ದಲಿತರೊಬ್ರು ಒಳಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕು ಅನ್ನೋ ಅಖಂಡ ಪಾಂಡಿತ್ಯವನ್ನ ಪಡಿಲಿ, ಅವರು ಪಡೆದು ಮಾಡ್ಬೋದು, ಅದ್ರಲ್ಲಿ ತಪ್ಪಿಲ್ಲ ಅಲ್ಲ ಗುರುಗಳೇ? ಖಂಡಿತ. ಅಲ್ಲಲ್ಲ, ಪಾಂಡಿತ್ಯ ಕಲಿತೆ ಕಾಂಗ್ರೆಸ್ ಸದಸ್ಯರು ಇತ್ತೀಚೆಗೆ ಅವರು ಸೈದ್ಧಾಂತಿಕವಾಗಿ ಬದಲಾಗ್ತಾ ಇರುವ ರೀತಿಯನ್ನು ನೋಡಿ ನಾನು ಇವತ್ತು ಹೇಳಿಲ್ಲ ಅವರು ಸ್ವಾಮೀಜಿ ಅವರು ಕಾಂಗ್ರೆಸ್ ಸದಸ್ಯರು. ಓಕೆ, ಅಲ್ಲ ಒಟ್ಟಾರೆಯಾಗಿ ದಲಿತರಿಗೆ ಅವಕಾಶ ಇದೆಯಾ ಇಲ್ಲವಾ? ನಾ ಇಷ್ಟೇ ಹೇಳ್ತಾ ಇದ್ದೇವೆ. ಇದೀಗ ಹಿಂದೂ ಒಂದು ಬಂದಾಗ ಇಲ್ಲಿ ಮತ್ತೆ ಪುನಃ ದಲಿತ ಅಂತ ಯಾಕೆ ನೀವು ಇದನ್ನು ವಿಭಾಗ ಮಾಡ್ಕೋತೀರಿ? ಯಾಕೆ ಅವಕಾಶ ಎಲ್ಲೂ ಸಿಗ್ತಾ ಇಲ್ಲ? ಯಾಕೆ ಈ ಮಾತು? ಈಗ ಒಂದು ನಿಮಿಷ, ದಲಿತ ಯಾವುದೊಂದು ಸಂಘಟನೆ ಇದೆ, ಅವರು ಹಿಂದೂಗಳು ಹೌದಾ ಅಲ್ವೋ? ಹಿಂದೂಗಳು ಭಾರತೀಯರು ಹೌದಾ ಅಲ್ವೋ? ಭಾರತೀಯರೇ. ಅಲ್ಲಿ ಇತರರಿಗೆಲ್ಲ ಅವಕಾಶ ಕೊಡ್ತೀರಾ? ಯಾಕೆ ಎಲ್ಲರೂ ಇದ್ದಾರೆ. ಒಂದು ನಿಮಿಷ, ನಮ್ಮ ದಲಿತ ಸಂಘಟನೆಯ ಮುಖಂಡ ಒಬ್ಬ ಬ್ರಾಹ್ಮಣ ಮಾಡ್ಲಿಕ್ಕೆ ಬಿಡ್ತೀರಾ? ಯಾರನ್ನ? ಒಬ್ಬ ಬ್ರಾಹ್ಮಣ ಆಗ್ಬೋದಾ? ದಲಿತ ಸಂಘಟನೆಯ ಮುಖಂಡ ಅಧ್ಯಕ್ಷ ಒಬ್ಬ ಬ್ರಾಹ್ಮಣ ಆಗಬಹುದಾ? ಅಲ್ಲಲ್ಲ, ಅದೇ ಹೇಗೆ ಸಾಧ್ಯ? ಅಲ್ಲಲ್ಲ, ಓಕೆ ಓಕೆ, ಅಲ್ಲಲ್ಲ, ಎಸ್. ಇವಾಗ ಇನ್ನೂ ಒಂದು ಮಾತು, ಇದು ಇವಾಗ ಕೇವಲ ರಾಮ ಮಂದಿರಕ್ಕೆ ಸಂಬಂಧಪಟ್ಟದ್ದಲ್ಲ, ಇದೀಗ ಹೊರಗೆ ಹೋಗ್ತಾ ಇದೆ. ಆದ್ದರಿಂದ ಇದು ಈ ವಿಷಯದಲ್ಲಿ ಸಂದರ್ಭದಲ್ಲಿ ಮಾತಾಡ್ತಕ್ಕ ವಿಷಯ ಅಲ್ಲ. ದಲಿತರಿಗೆ ಅವಕಾಶ ಇದೆಯಾ ಇಲ್ವಾ ಅಷ್ಟೇ, ಬೇರೆ ರಾಮ ಎಲ್ರಿಗೂ ಒಂದು ನಿಮಿಷ ಈ ಮಾತನ್ನ ಯಾಕೆ ಎತ್ತಾ ಇದ್ದೀರಿ ನೀವು ಗಮನಿಸಿ. ಯಾವುದು ಭೂಮಿ ಪೂಜೆ ಆಗುವ ಹೊತ್ತಿಗೂ ಕೂಡ ಯಾರು ಕೂಡ ಯಾವ ದಲಿತರು ಅಪೇಕ್ಷೆ ಪಡದೆ ಸ್ವಯಂ ನಮ್ಮ ಕಾಮೇಶ್ವರಜಿ ಅವರು ಇದ್ರು ಅದರಲ್ಲಿ. ಹಾಗಿರುವಾಗ ಈ ಪ್ರಶ್ನೆ ಯಾಕೆ ಎತ್ತಿಕೊಂಡು ಜಗಳ ಕಾಯಕ್ಕೆ ಬರ್ತೀರಿ ಅಂತ? ಜಗಳ ಹೇಳ್ತಾ ಇರೋದು ರಾಮ ಮಂದಿರದ ಭೂಮಿ ಪೂಜೆ ಒಬ್ಬ ದಲಿತನಿಂದ ಮಾಡಿಸಲಾಗಿದೆ.